ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ನಾನಿವತ್ತು ಚೌಳಿಕಾಯಿ ಪಲ್ಯನ ಒಂಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಬೇಗನೆ ಇದನ್ನು ಮಾಡ್ಕೊಳ್ಬೋದು. ಒಂದು 10 ನಿಮಿಷ ಸಾಕು ಈ ಪಲ್ಯ ಮಾಡೋಕೆ ರೆಡಿ ಆಗಿಬಿಡ್ತದೆ. ಬಿಸಿ ಬಿಸಿ ರೊಟ್ಟಿ ಜೊತೆ, ಅದರಲ್ಲಿ ಜೋಳದ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರ್ತದೆ ಈ ಪಲ್ಯ. ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಕಡೆಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಹುರ್ಕೊಳ್ಳೋಣ. ನಂತರ ಬೆಳ್ಳುಳ್ಳಿ, ಶೇಂಗಾ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಹುರ್ಕೋಬೇಕಾಗ್ತದ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗ್ತದ. ಇವಾಗ ಇದನ್ನು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ. ಅದೇ ಪಾತ್ರೆಗೆ ಕಟ್ ಮಾಡಿಟ್ಟಿರುವ ಚೌಳಿಕಾಯಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಹುರ್ಕೋಬೇಕಾಗ್ತದ. ನೀಟಾಗಿ ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಕಣ್ಣು ಬೀಳ್ಬೇಕಂತೀವಲ್ಲ ಆ ಥರ ಹುರ್ಕೋಬೇಕಾಗ್ತದ. ಬ್ಲ್ಯಾಕ್ ಡಾಟ್ ಡಾಟ್ ಬರಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ. ಈ ಕಡೆ ಮೊದಲಿಗೆ ಎಲ್ಲ ಹುರಿದಿಟ್ಟಿದ್ವಲ್ಲ ಶೇಂಗಾ, ಬೆಳ್ಳುಳ್ಳಿ, ಕೊಬ್ಬರಿ ಎಲ್ಲ, ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಂತರ ಇದಕ್ಕೇನೆ ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಉತ್ತರ ಕರ್ನಾಟಕದ ಮಸಾಲೆ ಖಾರ, ಹಾಗೆ ಸ್ವಲ್ಪ ಜೀರಾ ಪೌಡರ್, ಗರಂ ಮಸಾಲ, ಖಾರ ನೋಡಿಕೊಂಡು ಹಚ್ಚ ಖಾರದ ಪುಡಿ ಹಾಕ್ಕೊಳ್ಳೋದು. ಎಲ್ಲನೂ ಹಾಕ್ಕೊಂಡು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗ್ತದ. ನೀರು ಹಾಕದೆ ಹಾಗೇನೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಚೌಳಿಕಾಯಿ ಹುರಿದಿರೋ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಒಂದು ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಹುರಿದಿಟ್ಟಿರುವ ಚೌಳಿಕಾಯಿ ಸೇರಿಸ್ಕೊಂಡು ಚೌಳಿಕಾಯಿಗೆ ನೀರು ಹಾಕದೆ ಹಾಗೆ ಸ್ವಲ್ಪ ಹೊತ್ತು ಮತ್ತೆ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕಾಗ್ತದ. ನಂತರ ನಾವೇನು ಪುಡಿ ಮಾಡಿಟ್ಟಿದ್ವಿ ಶೇಂಗಾ, ಕೊಬ್ಬರಿ, ಖಾರ ಎಲ್ಲ ಹಾಕಿ ಆ ಪುಡಿಯನ್ನು ಹಾಕ್ಕೊಂಡು ನೀರು ಹಾಕದೆ ಒಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೋಬೇಕಾಗ್ತದ. ನಿಮಗೆ ಯಾವ ಥರ ಗ್ರೇವಿ ಬೇಕು ಆ ಥರ ನೋಡಿ ನೀರನ್ನು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷ ಕುದಿಯೋಕೆ ಬಿಟ್ರಾಯ್ತು. ಚೌಳಿಕಾಯಿ ಪಲ್ಯ ರೆಡಿ ಆಗಿಬಿಡ್ತದೆ. ಒಂದು 10 ನಿಮಿಷದಲ್ಲಿ ಚೌಳಿಕಾಯಿ ಪಲ್ಯ ಮಾಡ್ಕೊಳ್ಬೋದು. ನೋಡ್ಬೋದು ಇವಾಗ ಕುದ್ದು ರೆಡಿ ಆಗ್ಯದ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು, ರುಚಿ ಮಾತ್ರ ಸಖತ್ತಾಗಿರ್ತದ, ಸ್ಪೈಸಿ ಆಗಿರ್ತದ. ಇವಾಗ ಈ ಚೌಳಿಕಾಯಿ ಪಲ್ಯನ ನಾನು ಬಿಸಿ ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಬಿಸಿ ರೋಟಿ ಜೊತೆ ಸೂಪರ್ ಕಾಂಬಿನೇಷನ್ ಈ ಪಲ್ಯ. ನೋಡಿದ್ರಲ್ಲ ಚೌಳಿಕಾಯಿ ಪಲ್ಯನ ಯಾವ ಥರ ಮಾಡ್ಕೊಳ್ಬೋದು ಅಂತ ಹೇಳಿ. ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಇದೇ ಥರದ ಇನ್ನಷ್ಟು ರೆಸಿಪಿಗೋಸ್ಕರ ರಮ್ಯಾ ಮನೆ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.